ರೆಗ್ಯುಲರ್ ಆಗಿ ಯಾವ್ದು ಇಂತಿಂಥ ವಯಸ್ಸಿನವ್ರೆ ಅಂತಲ್ಲ, ಎಲ್ಲ ವಯಸ್ಸಿನ ಹೆಣ್ಮಕ್ಳು ತಾವು ಚೆಕ್ ಮಾಡ್ಕೋಬೇಕು. ಅವರಿಗೆ ನಾ ಹೇಳಿದ್ನಲ್ಲ ಹೇಗೆ ಚೆಕ್ ಮಾಡ್ಕೊಳ್ಳೋಂಥ ಆ ಥರ ನೀವು ಎಲ್ಲೇ ಆರೋಗ್ಯ ಇದಕ್ಕೆ ಸಂಸ್ಥೆಗೆ ಹೋಗಿ ಯಾವುದೇ ಒಂದು ಸಿಬ್ಬಂದಿಗೆ ಸ್ತನದ ಕ್ಯಾನ್ಸರ್ನ ಹೆಂಗೆ ನಾವೇ ಚೆಕ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ನಾನು ನಿಮಗಂತೂ ನಾನು ಹೇಳಿದೆ, ಬೇರೆಯವರಿಗೆ ಕೇಳಿದ್ರೆ ಹೇಳ್ತಾರೆ. ಅದನ್ನು ನೀವೇ ಪ್ರತಿದಿನ ಚೆಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಗಂಟು ಕಂಡಲ್ಲಿ ಆ ಥರದ್ದು ಏನಾದರೂ ಇರಬಹುದು ಅಂತ ಸಮಸ್ಯೆ ಬಂದಲ್ಲಿ ಫಸ್ಟು ನಂಗೆ ಕ್ಯಾನ್ಸರ್ ಇದೆ ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಗಂಟಿದ್ದು ಕ್ಯಾನ್ಸರ್ ಇಲ್ದಿರೋ ಚಾನ್ಸಸ್ ಇದೆ, ಅದನ್ನು ಚೆಕ್ ಮಾಡಿಸ್ಬೇಕು. ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ಬಿಟ್ಟರೆ ಚೆಕ್ ಮಾಡಿಸ್ಬೇಕು. ಅದು ಇಲ್ಲಿ ಸಿರ್ಸಿಯಲ್ಲಿ ಅವೈಲೇಬಲ್ ಇದೆ. ಅದೇನು ಸೂಜಿ ಹಾಕಿ ಟೆಸ್ಟ್ ಮಾಡ್ತಾರಲ್ಲ, ಅದು ಸಿರ್ಸಿಯಲ್ಲಿ ಅವೈಲೇಬಲ್ ಇದೆ. ಬೆಂಗಳೂರಿಗೆ ಅಥವಾ ಹುಬ್ಬಳ್ಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಟೆಸ್ಟ್ ಬೇಗ ಮಾಡಿಸಿದಲ್ಲಿ ಸ್ತನದ ಕ್ಯಾನ್ಸರ್ಗೆ ಪೂರ್ತಿ ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ಸಿಕ್ಕಿದಲ್ಲಿ ಪೂರ್ತಿ ಟ್ರೀಟ್ಮೆಂಟ್ ಇದೆ. ಭಾಳಷ್ಟು ಹಾಸ್ಪಿಟಲ್, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ, FNS ಇದೆ, ಬಟ್ ಪ್ರೈವೇಟಲ್ಲಿ ಇದೆ, ಮಾಡಿಸ್ಕೋಬೋದು, ತೊಂದರೆ ಇಲ್ಲ. ನಿಮ್ಗೆ ಆ ಥರ ಡೌಟ್ ಇದ್ದಲ್ಲಿ ಬನ್ನಿ, ನಾನು ಹೇಳ್ತೆಲ್ಲ ಪೂರ್ತಿ 100% ಸಜೆಷನ್ ಕೊಡ್ತೀನಿ. ಅದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ. ಕರೆಕ್ಟ್ ಟೈಮಿಗೆ ಗೊತ್ತಾಗಬೇಕು, ಅದು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಷ್ಟೇ. ಒಂದು ವರ್ಷ ತುಂಬಿತು ಕೊಡ್ಬೋದು. ಒಂದು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಜಂತಿನ ಮಾತ್ರ ಕೊಡಬಾರ್ದು. 1 ವರ್ಷದ ನಂತರದವರಿಗೆ, 2 ವರ್ಷದ ಒಳಗಿನವರಿಗೆ ಔಷಧಿ ಕೊಡ್ತೀವಿ, ಸಿರಪ್. ಇಲ್ಲಾಂದರೆ ಗುಳಿಗೆಯಲ್ಲಾದರೆ ಅರ್ಧ ಗುಳಿಗೆ ಹಾಕ್ಬೋದು. 2 ವರ್ಷದ ಮೇಲ್ಪಟ್ಟವರಿಗೆ 1 ಇಡೀ ಗುಳಿಗೆ. ಎಲ್ಲ ವಯಸ್ಸಿನವ್ರು 2 ವರ್ಷದ ಮಕ್ಕಳು, 3 ವರ್ಷದ ಮಗುಗೂ ಸೇಮು, ನನಗೂ ಸೇಮು ಡೋಸೇಜ್, ಹೆಚ್ಚು ಕಮ್ಮಿ ಇರೋದಿಲ್ಲ, 1 ಇಡೀ ಗುಳಿಗೆ. ಅದೊಂದು ಪ್ರೊಸೀಜರ್ ಹೇಳ್ಬಿಡ್ತೀನಿ. ಜಂತಿನ ಗುಳಿಗೆ ತಿನ್ನೋದು ಹೆಂಗೆ ಅಂತಂದರೆ, ನೀವು ಎಲ್ಲದು ಇದು ಮಾಡೋ ಅವಶ್ಯಕತೆ ಇಲ್ಲ, ಬಂದು ಅದ್ರ ಬಗ್ಗೆ ಕೇಳ್ತೀವಿ. ಇದೊಂದು ತಿಳ್ಕೊಂಬಿಡ್ರಿ. ಔಷಧಿನ ಹಾಕಿದ್ಮೇಲೆ ದಿವಸದ ಯಾವುದೇ ಟೈಮಿಗಾದ್ರೂ ಹಾಕ್ಬೋದು, ತಿನ್ಬೋದು. ಆದರೆ ನಾವು ರಾತ್ರಿನೇ ಯಾಕೆ ಹೇಳ್ತೀವಿ ಅಂತಂದರೆ, ಅದು ತಿಂದ ಮೇಲೆ ನಾವು ರಾತ್ರಿ ಊಟ ಆದಮೇಲೆ ಗುಳಿಗೆ ತಿಂದಮೇಲೆ ಮತ್ತೇನು ತಿನ್ನೋದಿಲ್ಲ. ಆ ಕಾರಣಕ್ಕೆ ರಾತ್ರಿ ತೊಗೊಳ್ಳಿ ಅಂತ ಹೇಳ್ತೀವಿ. ರಾತ್ರಿ ತೊಗೊಂಡ್ರೆ ಬೆಸ್ಟು. ಇಲ್ಲಾಂದರೆ ದಿವಸದ ಯಾವ ಟೈಮಿಗಾದ್ರೂ ತಿನ್ಬೋದು. 6 ತಿಂಗಳಿಗೆ ಒಂದ್ಸತಿ ಜಂತಿನ ಗುಳಿಗೆ ತಿನ್ನಬೇಕು. ಚೀಪಿ ತಿನ್ನಬೇಕು, ಕಡಿಯೋ ಹಾಗಿಲ್ಲ, ನೀರಲ್ಲಿ ನುಂಗೋ ಹಾಗಿಲ್ಲ. ಯಾಕೆ? ಚೀಪಿ ತಿಂದ್ರೂ ಹೊಟ್ಟೆಗೆ ಹೋಗುತ್ತಾ, ಕಡಿದು ತಿಂದ್ರೂ ಹೊಟ್ಟೆಗೆ ಹೋಗುತ್ತಾ, ನೀರಲ್ಲಿ ನುಂಗಿದ್ರೂ ಹೊಟ್ಟೆಗೆ ಹೋಗುತ್ತೆ. ಆದರೆ ಈ ಗುಳಿಗೆನ ಚೀಪಿನೇ ತಿನ್ಬೇಕಂತ ಯಾಕೆ ಹೇಳ್ತೀವಿ? ಇಲ್ಲ, ಅದು ಅಲ್ಲ. ಜಂತು ಜಾಸ್ತಿ ಸೆಟಲ್ ಆಗೋದು, ಅದು ಇಡೀ ದೇಹದಲ್ಲಿ ಎಲ್ಬೇಕಲ್ಲಿ ಇರುತ್ತೆ, ಆದರೆ ಲಾಸ್ಟಿಗೆ ಬಂದು ಸೆಟಲ್ ಆಗೋದು ಪೈಪ್ನಲ್ಲಿ, ಗಂಟ್ಲಲ್ಲ, ಪೈಪ್ನಲ್ಲಿ. ಈಗ ನಾವು ಗುಳಿಗೆ ಡೈರೆಕ್ಟ್ ನುಂಗಿದ್ವಿ, ಗುಳಿಗೆ ಸೀದಾ ಎಲ್ಲ ಹೋಗುತ್ತೆ, ಪೈಪಲ್ಲಿರೋ ಜಂತುಗೆ ಏನಾಗುತ್ತೆ? ಎಫೆಕ್ಟ್ ಆಗಲ್ಲ. ಕಡಿದು ತಿಂದರೂ ಅದೇ ಎಫೆಕ್ಟು. ಚೀಪಿ ತಿಂದರೆ ರಸ ಸ್ಲೋ ಆಗಿ ರಿಲೀಸ್ ಆಗುತ್ತೆ, ಪೈಪಲ್ಲಿ ಪೂರ್ತಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಆವಾಗ ಅಲ್ಲಿರೋ ಜಂತುಗಳು 100% ರಿಲೀಸ್ ಆಗುತ್ತೆ. ತಿಂದು ಕೆಲವೊಂದು ಮಕ್ಕಳಿಗೆ ಜಂತಿನ ಔಷಧಿ ಹಾಕಿದ್ಮೇಲೆ ಕಪ್ಪು ಬಣ್ಣದ ಟಾಯ್ಲೆಟ್ ಆಗುತ್ತೆ, ವಾಂತಿ ಆಗುತ್ತೆ. ಅದು ಜಂತು ಹೊರಬರೋ ಲಕ್ಷಣ ಅಷ್ಟೇ, ಅದು ತೊಂದರೆ ಇಲ್ಲ. ತಿಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನಾದ್ರು ವಾಂತಿ ಆಯಿತು ಅಂತಂದರೆ ಬಾಯಿ ಮೂಲಕ ಹೊರಗೆ ಬಂದಿದೆ ಅಷ್ಟೇ, ಬಿಟ್ಟರೆ ಏನು ತೊಂದರೆ ಇಲ್ಲ. ಟಾಯ್ಲೆಟಲ್ಲಂತೂ ಕಪ್ಪು ಟಾಯ್ಲೆಟ್ ಬರೋ ಸಮಸ್ಯೆ ಅಲ್ಲ. ಐರನ್ ಗುಳಿಗೆ ತಿಂದಾಗ ಕಪ್ಪು ಟಾಯ್ಲೆಟ್ ಆಗುತ್ತೆ, ಅದು ಸಮಸ್ಯೆ ಅಲ್ಲ. ಆಮೇಲೆ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನೀರು ಕುಡಿಬೇಡಿ ಅಂತೀವಿ. ಯಾಕೆ ಅಂದರೆ ತಿಂದ ತಕ್ಷಣ ನೀರು ಕುಡಿದ್ಬಿಟ್ರೆ ಫ್ಲಶ್ ಔಟ್ ಆಗಿಬಿಡುತ್ತೆ, ವಾಶ್ ಔಟ್ ಆಗುತ್ತೆ. ಅದಕ್ಕೆ ನಾವು ರಾತ್ರಿ ತಗೊಳ್ಳಿ ಅನ್ನೋದು ಇದೇ ಕಾರಣಕ್ಕೆ. ತಿಂದ ಮೇಲೆ ತಿಂದು ಮಲಗ್ತೀರಿ ನೀವು, ತಿನ್ನಲ್ಲ, ಕುಡಿಯಲ್ಲ. ಪರ್ಟಿಕ್ಯುಲರ್ ಆ ಥರ ಏನಿಲ್ಲ. ಒಂದೇ ಸತಿ ತಗೊಂಡ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಅನುಕೂಲ. 6 ತಿಂಗಳಿಗೆ ಒಂದ್ಸತಿ ತಗೊಳ್ಳೋದಲ್ವಾ, ನೆನ್ಪಿಟ್ಕೊಳ್ಳೋಕೆ ಅನುಕೂಲ ಅಂತೇಳಿ. ಈಗ 6 ತಿಂಗಳಿಗೆ ಒಂದ್ಸತಿ ತಿನ್ನೋದು ಅಂತ ನಾನು ಹೇಳಿದೆ. ಒಂದು ಮಗು ಸಿಕ್ಕಾಬಿಟ್ಟೆ ಚಾಕ್ಲೇಟ್ಸು ಸ್ವೀಟ್ಸು ತಿನ್ನತ್ತೆ, ಅದಕ್ಕೆ 4 ತಿಂಗಳಿಗೆ ಸಂಡಸಲ್ಲಿ ಅಥವಾ 3 ತಿಂಗಳಿಗೆ ಸಂಡಸಲ್ಲಿ ಹುಳ ಬರೋಕ್ಕೆ ಶುರು ಆಯಿತು. ಆವಾಗ ಹಾಕ್ಬೋದು, ಇನ್ನೊಂದ್ಸತಿ ಹಾಕಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಜಂತಾಗಿದೆ ಅಂತ ಕನ್ಫರ್ಮ್ ಇದ್ರೆ ಮತ್ತೊಂದು ಸತಿ ಹಾಕ್ಬೋದು. 1 ವರ್ಷದ ಒಳಗಿನ ಮಕ್ಕಳಿಗೆ ಹಾಕೋದಿಲ್ಲ ಅನ್ನೋದು ಬಿಟ್ಟರೆ ಯಾವಾಗ ಬೇಕಾದ್ರೂ ತಗೋಬೋದು. ವಿಟಮಿನ್ ಸಿ ಗುಳಿಗೆ 6 ತಿಂಗಳಿಗೆ ಒಂದ್ಸತಿ ಜಂತಿನ ಗುಳಿಗೆ, 1 ಇಡೀ ಗುಳಿಗೆ. 1 ವರ್ಷದಿಂದ 2 ವರ್ಷದವರೆಗೆ ಅರ್ಧ ಗುಳಿಗೆ, 2 ವರ್ಷದ ಮೇಲ್ಪಟ್ಟವರಿಗೆ 1 ಇಡೀ ಗುಳಿಗೆ. ಕೆಲವೊಂದು ಮಕ್ಕಳು ಪುಡಿ ಗುಳಿಗೆ ಚೀಪಲ್ಲ ಅನ್ನೋ ಕಾರಣಕ್ಕೆ
ಪುಡಿ ಮಾಡಿ ತಿನ್ನಿಸಿ ಅಂತ ಹೇಳ್ತೀವಿ. ಪುಡಿ ಮಾಡಿ ತಿನ್ನಿಸಿ, ಅದಕ್ಕೆ ನೀರು ಹಾಕಬಾರ್ದು. ಪುಡಿ ಮಾಡಿ ಪುಡಿನ ತಿನ್ನಿಸ್ಬೇಕು, ಪುಡಿನ ಚೀಪಬೇಕು. ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ನೀರು ಕುಡಿಸ್ಬೇಡಿ, ಸೇಮ್ ಎಫೆಕ್ಟ್ ಇರುತ್ತೆ. ಸಿರಪ್ ಕುಡಿಸಿದ್ರೆ ಅದು ಸಣ್ಣ 1 ವರ್ಷದ ಮಗುವಿಂದ 2 ವರ್ಷಕ್ಕಿಂತ ಕಡಿಮೆ, 1 ವರ್ಷಕ್ಕಿಂತ ಜಾಸ್ತಿ ಇದ್ದವರಿಗೆ ಸಿರಪ್ ಯಾಕೆ ಹೇಳ್ತೀವಿ ಅಂದರೆ, ಮೊದಲನೇದು ಆ ಮಕ್ಕಳಿಗೆ ಚೀಪೋದಂತ ಏನು ಅಂತಾನೆ ಗೊತ್ತಿಲ್ಲ. ಎರಡನೇದು ಅವ್ರು ಚೀಪಿ ತಿನ್ನಂತೆ ಹೇಳ್ತಾರೆ, ಕೇಳಲ್ಲ, ಅದಕ್ಕೆ ಸಿರಪ್ ಕುಡಿಸ್ತೀವಿ. ಮತ್ತು ಅದು 1 ಬಾಟ್ಲಿ ಸಿರಪ್ಪಲ್ಲಿ ಅರ್ಧ ಗುಳಿಗೆಯಲ್ಲಿ ಇರಬೇಕಾಗಿರೋ ಅಂಶ ಇದು ಬಿಡುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಜಂತು ಇದ್ದರೆ ಅದು ಫುಲ್ ಒಂದು ಸತಿ ಕುಡಿಸ್ಬೋದು. ಇಲ್ಲ ಜಂತು ಆಗಿತ್ತು ಇವತ್ತು ಅರ್ಧ ನಾಳೆ ಅರ್ಧ ಕುಡಿಸ್ಬೋದು, ಇವತ್ತು ಅರ್ಧ ಮುಂದಿನ ವಾರ ಅರ್ಧ ಕುಡಿಸ್ಬೋದು, ತೊಂದರೆ ಇಲ್ಲ. ಅದು ಆ ಮಗುವಿನ ಮೇಲೆ ಡಿಪೆಂಡ್ ಇರುತ್ತೆ. ಕರ್ಕೊಂಬಂದು ತೋರಿಸಿದಾಗ ನಾವು ಹೇಳ್ತೇವೆ ಹೇಗಂತ. ಸೊ ಜಂತಿನ ಬಗ್ಗೆ ಸಮಸ್ಯೆ ಇಲ್ಲ. ಆಮೇಲೆ ವಿಟಮಿನ್ ಸಿಗಳು, ಕ್ಯಾಲ್ಸಿಯಂಗಳಿಗೆಲ್ಲ ವಿಟಮಿನ್ ಸಿಗಳಿಗೆ ಚೀಪಿತೀನಿ. ವಿಟಮಿನ್ ಸಿ ಅಂತ ಒಂದು ಗುಳಿಗೆ ಬರುತ್ತೆ, ಅದು ಕೂಡ ನಿಮ್ಮ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ, ಸುಸ್ತು ಕಡಿಮೆ ಮಾಡೋದಕ್ಕೆ ಕೊಡುವಂಥದ್ದು. ಅದನ್ನು ಚೀಪಿತೀನಿ. ಈಗ ಇನ್ನೊಂದು ಏನಂದರೆ, ಈಗ ನಾವು ಊಟ ಮಾಡೋಕ್ಕಂದ್ರೆ ಹುಡುಗರೇ ಇಲ್ಲ, ನಾವು ಊಟ ಎಂತ ಸೇರ್ತಾ ಇಲ್ಲ ಅವನಿಗೆ, ಜಂತಾಜ ಎಂತ ಒಂದು ಇದಿರ್ತಾನೆ, ಸ್ವಲ್ಪ ಊಟ ಮಾಡೋದು ಬಿಡೋದು ಹಿಂಗೆ. ಜಂತಾಜ ಏನೋ ಮಗನಿಗೆ ಒಂದು ಇದಿರ್ತಲ್ಲ ಮಕ್ಕಳಿಗೆ, ಅದು ಹೌದಾ ಹಂಗಾಗೋದು? ಹೌದು, ಅದನ್ನ ಹೇಳ್ತೀನಿ. 1 ನಿಮಿಷ ಕ್ಲಿನಿಕ್ ಬಂದ್ಬಿಡೋದು, 5 ನಿಮಿಷ ಅಂತ ಹೇಳ್ಬಿಟ್ಟು ನಿಮಗೆ ಐಡಿಯಾ ಇಲ್ಲ ಜಂತಂದರೆ ಇಷ್ಟು ಸಣ್ಣದು ಬರುತ್ತೆ ಅಂತ ಹೇಳ್ತೀವಿ. ರೆಕಾರ್ಡ್ ಆಗಿರೋ ಜಂತು 6 ಗಂಟೆನೂ ಇತ್ತು, ಹೊಟ್ಟೆಲಿ ಕಾಯಿಲ್ ಆಗಿರುತ್ತೆ. ಒಂದು ಜಂತು ನಾನು ಹೇಳ್ತಿರೋದು. ಸೊ ಅದು ಬೆಳೆಯುತ್ತೆ. ಆ ಕಾರಣಕ್ಕೆ ಅದು ನೀವು ತಿಂದಿರುವಂಥ ಆಹಾರದ ಮೇಲೆ ಬೆಳೆಯುತ್ತೆ, ನಿಮ್ಮ ರಕ್ತದ ಮೇಲೆ ಬೆಳೆಯುತ್ತೆ. ನಿಮ್ಮ ದೇಹದ ಒಳಗಡೆ ಇನ್ನೊಂದು ಕ್ರಿಮಿ ನೀವು ತಿಂದಿರುವಂಥ ಆಹಾರದ ಮೇಲೆ, ನಿಮಗೆ ಸಿಗಬೇಕಾಗಿರೋ ನ್ಯೂಟ್ರಿಷನ್ ಮೇಲೆ, ನಿಮ್ಮ ರಕ್ತದ ಮೇಲೆ ಬೆಳೆಯುತ್ತೆ. ಆ ಕಾರಣಕ್ಕೆ ಏನಾಗುತ್ತೆ, ನಿಮಗೆ ಸಿಗಬೇಕಾಗಿರೋ ನ್ಯೂಟ್ರಿಷನ್ನು ರಕ್ತ ಸಿಗೋದಿಲ್ಲ. ಆ ಕಾರಣಕ್ಕೆ ನಿಮಗೆ ಹಶ್ವಾಗದೇ ಇರೋದು, ರಕ್ತಹೀನತೆ ಆಗೋದು, ಸುಸ್ತಾಗೋದು ಇವೆಲ್ಲ ಆಗುತ್ತೆ. ಅಥವಾ ಟಾಯ್ಲೆಟ್ ಸರಿ ಆಗದೇ ಇರೋದು ಎಲ್ಲ ಆಗುತ್ತೆ. ಹಲೋ.